ಬಾಗಲಕೋಟೆ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಸಿಎಂ 2 ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ನಂತರ ಡಿಸಿಎಂ ಸಹ ಪ್ರಚಾರವನ್ನ ಕೈಗೊಳ್ಳುತ್ತಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿ ಉಮೇಶ್ ಗೆಲುವಿಗೆ ಶ್ರಮವನ್ನ ಪಡ್ತಾ ಇದ್ದಾರೆ. ಸಚಿವರು, ಶಾಸಕರು, ಮುಖಂಡರು ಶ್ರಮವನ್ನ ಪಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿಸಿ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತೇಳಿ ಹೋರಾಡ್ತಾ ಇದ್ದಾರೆ. ಇವತ್ತು ಸಿಎಂ ಬಂದಿದ್ದಾರೆ. ಖಂಡಿತವಾಗ್ಲೂ ಸಹ ಡಿಸಿಎಂ ಪ್ರಚಾರದಲ್ಲಿ ಭಾಗಿಯಾಗೇ ಆಗ್ತಾರೆ. ಎಲ್ಲ ಸಚಿವರು, ಶಾಸಕರು, ಮುಖಂಡರು ಶ್ರಮವನ್ನ ಪಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ದಿನದಿಂದನೇ ಅಲ್ಲೇ ಬೀಡು ಬಿಟ್ಟಿರುವಂತದ್ದು. ಹೇಗಾದ್ರೂ ಮಾಡಿ ಎಲ್ಲ ಈಗ ಅಭ್ಯರ್ಥಿಗಳನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತದ್ದು. ಲಾಸ್ಟ್ ಟೈಮ್ ಅಷ್ಟೇ ಹಾನಗಲ್ ಬೈ ಎಲೆಕ್ಷನ್ ಅಲ್ಲೂ ಸಹ ಅಷ್ಟೇ ಒಂದು ರಣತಂತ್ರವನ್ನ ರೂಪಿಸಿ ಹಾನಗಲ್ ಬೈ ಎಲೆಕ್ಷನ್ ಅಲ್ಲೂ ಸಹ ಗೆದ್ದಿದ್ರು. ಅದೇ ರೀತಿಯಾದಂತಹ ನಿರೀಕ್ಷೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಮೇಲೆ ಇದೆ. ಯಾಕಂತ ಹೇಳಿದ್ರೆ ಈಗ ಹೇಗಾದ್ರೂ ಮಾಡಿ ಬೇರೆ ರೀತಿಯಾದಂತಹ ಟ್ರಿಕ್ಸ್ ಅನ್ನ ಉಪಯೋಗಿಸಿ ಖಂಡಿತವಾಗ್ಲೂ ಸಹ ಅಲ್ಲಿ ಉಮೇಶ್ ಮೇಟಿನ ಗೆಲ್ಲಿಸ್ತಾರೆ ಎನ್ನುವಂತಹ ನಂಬಿಕೆ ಕಾಂಗ್ರೆಸ್ನವರಿಗಿದೆ. ಹಾಗಾಗಿ ಸಾಕಷ್ಟು ದಿನದಿಂದಲೇ ಅಲ್ಲಿ ಸತೀಶ್ ಜಾರಕಿಹೊಳಿ ಬೇಡಿ ಬಿಟ್ಟಿರುವಂತದ್ದು. ಎಲ್ಲ ಶಾಸಕರು, ಎಲ್ಲ ಸಚಿವರು ಸಹ ಅಲ್ಲೇ ಮನೆ ಮನೆಗೆ ಹೋಗಿ ಮತ್ತೆ ಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಿಎಂ ಬಂದಿದ್ದಾರೆ. ಖಂಡಿತವಾಗ್ಲೂ ಸಹ ಡಿಸಿಎಂ ಬಂದೇ ಬರ್ತಾರೆ ಎನ್ನುವಂತಹ ಮಾತುಗಳನ್ನು ಸಹ ಆಡ್ತಾ ಇದ್ದಾರೆ. ಇವತ್ತು ನಾಳೆ 2 ದಿವಸ ಸುಮಾರು ಹಳ್ಳಿಗಳಿಗೆ ಪ್ರಚಾರ ಮಾಡ್ತಾರೆ. ಅದ ನಂತರ ಮತ್ತೆ 2 ದಿವಸ ಮತ್ತೆ ವಾಪಸ್ ಬರ್ತಾರೆ. ಮಧ್ಯೆ ಸಿಎಂ ಅವರು ಡಿಸಿಎಂ ಮಾಡ್ತಾರೆ. ಸೊ ಇನ್ನು ಮಂತ್ರಿಗಳಂತೆ ಸುಮಾರು ಜನ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ. ಸೊ ನಮ್ಮ ಭಾಳಷ್ಟು ಫ್ರಂಟಲ್ ಆರ್ಗನೈಸೇಷನ್ ಸೆಕ್ರೆಟರಿಗಳು ಸ್ಟೇಟು ಇವರು ಮಾಡ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಇಡೀ ನಮ್ಮ ಪಕ್ಷದ ಪ್ರಮುಖ ಕಾರ್ಯಕರ್ತರು ಉಮೇಶ್ ಮೇಟಿ ಅವ್ರ ಗೆಲುವಿಗೆ ಶ್ರಮವನ್ನು ಪಡ್ತಿದ್ದಾರೆ. ಸಪೋಸ್ ಅವ್ರು ಬರದೇ ಇದ್ರೆ ಸೋತ್ರೆ ಹೆಂಗೆ? ಯಾರು ಅವಾಕತ್ತಾರೆ ಏನ್ರಿ ಸರ್ ನೀವು ಬಂದಿರೋ ಗೆಲ್ತಿರೋ ಅಂತ ಹೇಳಿದ್ರೆ ಅವಾಕತಿ ಏನು ನಮ್ಮದು? ಇದನ್ನ ಯಾರ ಸರ್ ಮೊದಲೇ ನೀವೆಲ್ಲ ಮಿಸ್ ಮಾಡಿದ್ರೆ ಬಂದಿರೋ ಗೆಲ್ತಿರ ಅಂತ ಅನ್ನಂಗಿಲ್ಲ. ಅವರು ಪಕ್ಷದ ಹೆಡ್, ಅವರು ಬರಲೇಬೇಕು. ಮತ್ತು ಇದೇನು ಹೊಸದಲ್ಲ. ಬಾಯಿ ಎಲೆಕ್ಷನ್ ಆದಲ್ಲಿ ಕೂಡ ಸಿಎಂ ಅವರು ಕಾರ್ನರ್ ಮೀಟಿಂಗ್ ಮಾಡಿದ್ದಾರೆ. ಸುಮಾರು ಸಣ್ಣ ಸಣ್ಣ ಹಳ್ಳಿಗೆ ಹೋಗಿದ್ದಾರೆ. ಮತ್ತು ಈಗ ಯಡಿಯೂರಪ್ಪನವ್ರು ಏನು ಮಾಡ್ತಾರೆ? ಈಗ ಬೆಳಗ್ಗೆ ಬಿಸಿಲಾಗಿ ಏನು ಮಾಡ್ತಾರೆ? ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಎಲ್ಲ ಈಕ್ವಲ್ ಅವರು, ಟಾಪ್ ಲೀಡರ್ ಇಬ್ಬರು. ಮತ್ತೀಗ ಅವ್ರ ಪಾಪ ಬಿಸಿಲಾಗಾರ, ನಮ್ಮ ಸಿದ್ದರಾಮಯ್ಯ ಬಿಸಿಲಾಗ ಆಡತ್ತಿಲ್ಲ. ಅವರು ಮುಂಜಾನೆ 400 ಜನ ಕರ್ಕೊಂಡು ಬಿಸಿಲೇ ಆಡ್ತಿದ್ದಾರೆ. ಪಕ್ಷ ಮುಖ್ಯ, ಸಿಎಮ್ಮು ಹಳ್ಳಿ ಆಡಿರ್ತಾವಲ್ಲ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ಯಡಿಯೂರಪ್ಪರಿಗೆ ಅವರು ಪಾರ್ಟಿ ಮುಖ್ಯ, ನಮಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯ, ನಮಗೆ ಮುಖ್ಯ. ಸೊ ಇಲ್ಲಿ ದೊಡ್ಡವರು ಸಣ್ಣವರು ಪ್ರಶ್ನೆ ಇಲ್ಲ, ಎಲ್ಲರೂ ಕೆಲಸ ಮಾಡಲೇಬೇಕು. ದಾವಣಗೆರೆಗಿಂತ ಹೆಚ್ಚಾಗಿ ಇಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತ ಸರ್. ಅವರಿಗೆ ಪೂರ್ವ ವಾತಾವರಣ ಇದೆ ಅಂತ ಹೇಳಿ ಹೆಚ್ಚಿನ ಶಕ್ತಿಯನ್ನು ಇಲ್ಲಿ ಅಲ್ಲ ಹಂಗೇನಿಲ್ಲ. ಇಲ್ಲಿ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಈಗ ಇಲ್ಲಿ ಮಾಡ್ಬೇಕು, ಅಲ್ಲಿ ಹೋಗಿ ಸಿದ್ದರಾಮಯ್ಯ ಅವರು ಅಲ್ಲಿ ಹೋಗ್ತಾರೆ, ಯಡಿಯೂರಪ್ಪನವರು ಅಲ್ಲಿ ಹೋಗ್ತಾರೆ, ಎಲ್ಲ ಕಡೆ ಬರ್ತಾರೆ. ಅದೇನು ಪ್ರಶ್ನೆ ಇಲ್ಲ. ಇಲ್ಲಿ ಗೆಲ್ಲಬೇಕಂತ ಎಲ್ಲರೂ 2 ಗೆಲ್ಲಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ನಾವು ಮಾಡ್ತೀವಿ. ಅದೇನು ಪ್ರಶ್ನೆ ಇಲ್ಲ. ಯಾರು ಸೋಲಿಕ್ಕೆ ಯಾರು ನಿಲ್ಲೋ ಅಲ್ಲ, ಎಲ್ಲರೂ ಗೆಲ್ಲಬೇಕಂತ ನಿಲ್ತಾರೆ. ಅಂತಿಮವಾಗಿ